ಅವ್ನು ಯಾರೋ ನಿನ್ನೆ ಮೊನ್ನೆ ಬಂದಿರೋ ಪ್ರಥಮ ಮಾತಾಡ್ತಾನೆ ಲೈಟಿ ಕೊಟ್ಬಿಡಿ ಸರ್ ಹೊಡೆದಾಕ್ಬಿಡ್ತೀನಿ ಅಂತ. ನಾನು ಓಪನ್ ಕೇಳ್ತಾರ ಸರ್ ಹೊಡೆಯೋ ಕೆಪಾಸಿಟಿ ಇದೆಯಾ ಅವನಿಗೆ? ದರ್ಶನ್ ಕಾಲ್ ಸಾರ್ಗಿಂತ ಕಡೆಯವನು ಧೂಳಕ್ಕಿಂತ ಸಮಾನ ಅರ್ಥ ಆಯ್ತಾ ಇದೆಯಾ? ಅವ್ರಿಗೆ ತಪ್ಪಿಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಸರ್ ಅಭಿಮಾನಿಗಳು ಯಾರು ಸುಮ್ಮನೆ ಇರಲ್ಲ ಸರ್. ಅಭಿಮಾನಿಗಳನ್ನ ಕೆಣಕಾದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಸರ್. ನಾವು ರಿಲೀಸ್ ಆಗಿದ್ದ ದಿವಸ ಮಾತ್ರ ಹಬ್ಬನೇ ಮಾಡಕ್ ಬಿಡ್ತೀವಿ. ಅದು ಡ್ಯಾಶ್ ಅಭಿಮಾನಿಗಳು ಡ್ಯಾಶ್ ಇದು ನಮ್ಮ ಅದ್ರ ಅರ್ಥ ಏನು ಬ್ರೋ? ಹೋದ್ರೆ ಆಗ್ಲಿ ಏನಾಗಿದೆ ನಿಮ್ಗೆ ಒಳಗಡೆ ಏನಾಗ್ತಿದೆ ನಿಮ್ಗೆ ಗೊತ್ತಾ? ಹೋದ್ರೆ ಆಗ್ಲಿ ನಮ್ ದರ್ಶನ್ ಸರ್ ಮೂವಿ ಯಾವುದೇ ಬರಲಿ ಸರ್ ಅಭಿಮಾನಿಗಳು ಎಲ್ಲ ಬೆರೆಸ್ತೀವಿ ಸರ್. ಅಭಿಮಾನಕ್ಕೋಸ್ಕರ ನಾವು ಆಟೋದವ್ರು ಹಾಕಿದೀವಿ ಹೊರತು ಯಾರು ಬಂದು ದುಡ್ಡು ಕೊಟ್ಟಿಲ್ಲ. ನನ್ನ ಫೋಟೋ ಹಾಕೊಳ್ಳಪ್ಪ ನಾವು ಇದು ಮಾಡಲ್ಲ ಅಂತ ಏನ್ ಮಾತಾಡೋಣ ಬ್ರೋ? ಸುಮ್ಮನೆ ನಿಮ್ಮ ನ್ಯೂಸ್ ಚಾನಲ್ ಇಲ್ದಿರೋದೆಲ್ಲ 108 ಸರಿ ಬರೀ ಅದೇ ಹಾಕ್ತೀರಾ. ಸತ್ಯ ಏನು ಸಂಘಟನೆ ಏನು ಅಂತ ಒಂದು ನೋಡಲ್ಲ ಬ್ರೋ. ಅವಳು ಯಾರೋ BT ಅವಳು ನಿಂತ್ಕೊಂಡು ಮಾತಾಡ್ತಾಳೆ ಡ್ಯಾಶ್ ಅಭಿಮಾನಿಗಳು ಡ್ಯಾಶ್ ಇದು ನಮ್ಮ ಅದ್ರ ಅರ್ಥ ಏನು ಬ್ರೋ? ಹೋದ್ರೆ ಆಗ್ಲಿ ನಾನು ಕೇಳೋದು ನಿಮ್ಮ BT ಟಿವಿಗೆ ಕೇಳ್ತಾ ಇರೋದು ಅದ್ರ ಅರ್ಥ ಏನು ಹೇಳಿ ಹೋದ್ರೆ ಆಗ್ಲಿ ಬ್ರೋ? ಇವಾಗ ನಾನು ಒಬ್ಬ ಆಟೋ ಡ್ರೈವರೇ ಬ್ರೋ, ಹೇಳ್ತೀನಿ ಕೇಳಿ. ಈಗ ನಮ್ಮದು ಅಕ್ಕ ತಂಗಿರು ಎಲ್ಲ ಇರ್ತಾರೆ. ಈಗ ನಮ್ಮ ಫ್ಯಾಮಿಲಿ ವಿಷಯ ಅಕ್ಕ ತಂಗಿರ ವಿಷಯಕ್ಕೆ ಬಂದಾಗ ನಾನು ಬಿಡಲ್ಲ, ಓಕೆನಾ? ಅವನೆಂಥ ಗಾಂಡುನೇ ಆಗಿರೋ ಆ ಟೈಮಲ್ಲಿ ಗಂಡಸಾಗ್ಬಿಡ್ತಾನೆ ಬ್ರೋ. ನನ್ನ ಫ್ಯಾಮಿಲಿಯಲ್ಲಿ ನಾನು ಕಾಪಾಡ್ಕೊಳಕ್ಕಾಗಿಲ್ಲ ಅಂದರೆ ಮತ್ತೆ ನಾನು ಬೇರೆಯವ್ರಿಗೆ ಹೆಂಗೆ ರಕ್ಷಣೆ ಕೊಡ್ತೀನಿ ಬ್ರೋ? ಅದನ್ನು ನಿಂತ್ಕೊಂಡು ಕರೆಕ್ಟಾಗಿ ಕೇಳಿಸ್ಕೋಬೇಕು ಬ್ರೋ. ನೀವು ಇಲ್ದಿದ್ದು 28 ಚಾನಲಲ್ಲಿ ಬರೀ ಅದೇ ಆಗ್ತೀರಾ ಹೊರತು ಅಲ್ಲಿ ಏನಾಗಿದೆ ನಿಮ್ಗೆ ಒಳಗಡೆ ಏನಾಗ್ತಿದೆ ನಿಮ್ಗೆ ಗೊತ್ತಾ? ಹೋದ್ರೆ ಆಗಲಿ ಅವ್ರೇನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಿಮ್ಗೆ ಗೊತ್ತಾ? ಮಾತಿದ್ರೆ ಅಲ್ಲೂ ನಿದಾದ ಮರ್ಡ್ರ್ ಆಗೋಯ್ತಂತೆ, ಇನ್ನೊಂದು ಬ್ರೋ ಎಷ್ಟೋ ಮರ್ಡ್ರ್ಗಳಾಗವೆ. ಒಂದು ಹುಡುಗಿಗೆ ಮೊನ್ನೆ ಇದಾಯಿತು, ಅದು ನೀವು ತೋರಿಸ್ತಾ ಇದ್ದೀರಾ ಏನು ಬ್ರೋ? ತೋರಿಸ್ತಾ ಇದ್ದೀರಾ? ಹೋದ್ರೆ ಆಗಲಿ ನೇಹ ಅನ್ನೋ ಹುಡುಗಿ ಕೊಲೆ ಆಯಿತು ಬ್ರೋ. ಅದ್ರ ಸಾಕ್ಷಿ ಏನಾಯ್ತು ಬ್ರೋ? ಹೋದ್ರೆ ಆಗಲಿ ಏನಾಯ್ತು ಬ್ರೋ? ಯಾರು ಮಾತಾಡ್ತಾಯಿಲ್ಲ ಬ್ರೋ. 3 ದಿವಸ ತೋರಿಸ್ತೀರಾ, 4 ದಿವಸ ಇನ್ನೊಂದು TRP ಬಂತು ಅಂತ ಮುಚ್ಚಾಕ್ಬಿಡ್ತೀರಾ ಅಲ್ವಾ? ನಾನು ಈ ಕೇಳ್ಕೊಳ್ಳೋದು ಇಷ್ಟೇ ಬ್ರೋ. ಫಸ್ಟು ಸತ್ಯ ಏನು ಇತ್ತು ತಿಳ್ಕೊಂಡು ಆಮೇಲೆ ಮಾತಾಡೋಕೆ ಹೇಳಿ. ಸುಮ್ಮನೆ ಅಭಿಮಾನಿಗಳ ಬಗ್ಗೆ ಮಾತಾಡೋದಾಗಲಿ ಅವ್ನು ಯಾರೋ ನಿನ್ನೆ ಮೊನ್ನೆ ಬಂದಿರೋ ಪ್ರಥಮ ಮಾತಾಡ್ತಾನೆ ಲೈಟಿ ಕೊಟ್ಬಿಡಿ ಸರ್ ಹೊಡೆದಾಕ್ಬಿಡ್ತೀನಿ ಅಂತ. ಹೊಡೆಯೋ ಕೆಪಾಸಿಟಿ ಇದೆಯಾ? ಹೋದ್ರೆ ಆಗಲಿ ಅವನಿಗೆ ನಾನು ಓಪನ್ ಕೇಳ್ತಾರೆ ಸರ್ ಹೊಡೆಯೋ ಕೆಪಾಸಿಟಿ ಇದೆಯಾ ಅವನಿಗೆ? ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಸರ್. ಯಾರೋ ನಿನ್ನೆ ಮೊನ್ನೆ ಬಂದಿರೋನ್ ಸರ್ ಅವನು ಸರ್. ಅವ್ರ ಬಗ್ಗೆ ಮಾತಾಡ್ಬೇಕು. ಕಾಲ್ ಕಸಗಿಂತ ಕಡೆ ಸರ್ ಅವನು. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ದರ್ಶನ್ ಕಾಲ್ ಸಾರ್ಗಿಂತ ಕಡೆಯವನು ಧೂಳಕ್ಕಿಂತ ಸಮಾನ ಅರ್ಥ ಆಯ್ತಾ ಇದೆಯಾ? ಅವನೇನ್ ಸರ್ ನಿನ್ನೆ ಮೊನ್ನೆ ಬಂದು ಲೈಟ್ ಕೊಟ್ಬಿಡಿ ಹೊಡೆದ್ಬಿಡ್ತೀನಿ ಅಂತ ಮಾತಾಡ್ತೀನಿ ಏನ್ ಸರ್ ಅದು? ಅಲ್ಲ ಬಿಗ್ ಬಾಸ್ ನಿನ್ನೆ ಮೊನ್ನೆ ಬಂದಿರೋಂಗೆ ಅಷ್ಟು ಈ ಥರ ಇರ್ಬೇಕಾದ್ರೆ ನಮ್ಮ ಬಜಾರೇ ನಮ್ದಿನ್ ಯಾವ ಥರ ಬಾಸ್ತು ಎಲ್ಲ ನಾವು ಹಂಗೆ ದನ ಕಾಯ ಕೇಳ್ರಿ ಸುಮ್ಮನೆ ಸರ್. ಅವ್ರು ಇನ್ನೂ ಚೈಲ್ಡ್ ನನ್ನ ಮಗನ ಥರ ಆಡ್ತಾನೆ. ಅಪರಾಧ ಆಗಿಲ್ಲ, ಏನು ಪ್ರೂಫ್? ಅಪರಾಧದಿಂದನೇ ತೋರಿಸ್ತಾ ಇದ್ರಲ್ಲ, ಆರೋಪ ಇರೋದಷ್ಟೇ. ಇನ್ನು ಅಪರಾಧದಿಂದ ಪ್ರೂವ್ ಆಗಿಲ್ಲ. ಕೋರ್ಟಲ್ಲಿ ಪ್ರೂವ್ ಆದ್ಮೇಲೆ ಹಾಕೊಳ್ಳಿ. ಅದಕ್ಕೆ ಮುಂಚೆ ಏನಕ್ಕೆ ಹೇಳ್ಬೇಕು? ಆರೋಪ ಇದ್ದಾಗ ಮಾಡಬಾರ್ದು, ಅಪರಾಧ ಇದ್ದಾಗ ಮಾತಾಡಲಿ ಬೇಕಾದ್ರೆ. ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ನ್ಯಾಯ ಏನಿದೆ ನ್ಯಾಯ ಬರ್ಬೇಕು. ಕಾನೂನು ಪ್ರಕಾರ ಏನಿದೆ ಅದು ಆಗ್ಬೇಕು ಸರ್. ಅವ್ರದ್ದು ತಪ್ಪಿಲ್ಲ ಅಂತ ಗೊತ್ತಾಯ್ತು ಅಂದರೆ ಸರ್ ಅಭಿಮಾನಿಗಳು ಯಾರು ಸುಮ್ಮನೆ ಇರಲ್ಲ ಸರ್. ಅದಂತೆ ಓಪನ್ ಆಗಿ ಹೇಳ್ತೀವಿ. ಅವ್ರದ್ದೇನು ತಪ್ಪಿದೆ ಅದೇನಿದೆ ನ್ಯಾಯ ನೋಡ್ಕೊಳುತ್ತೆ ಸರ್. ಸುಮ್ಮನೆ ಅವ್ರ ಮೇಲೆ ಅಪಚಾರ ಮಾಡೋದಾಗ್ಲಿ ಅವ್ರು ಇನ್ನೊಂದು ಮಾಡೋದಾಗ್ಲಿ ಅಭಿಮಾನಿಗಳನ್ನ ಕೆಣಕೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಸರ್. ಓಪನ್ ಆಗಿ ಹೇಳ್ಬಿಡಿ ಅವ್ರಿಗೆ. ಸರ್ ಬಾಯ್ಸ್ ಬಂದ್ರು ಅವ್ರು ಇರ್ಲಿ ಹೊರಗಡೆ ಬಂದ್ರು ಸರ್ ಅವ್ರ ಅಭಿಮಾನಿಗಳು ಯಾವತ್ತೂ ಬಿಟ್ಕೊಡಲ್ಲ. ಅರ್ಥ ಆಯ್ತಾ ಇದೆಯಾ? ಅವ್ರ ಜೊತೆಲಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಮಾಡ್ತಿಲ್ವೋ ಅವ್ರು ನಮ್ಗೆ ಗೊತ್ತಿಲ್ಲ ಸರ್. ನಾವಂತೂ ಯಾವತ್ತೂ ಅವ್ರ ಜೊತೆಲಿ ಇದ್ದೇ ಇರ್ತೀವಿ. ಅಭಿಮಾನಿಗಳು ಇರೋ ಗಂಟ ಸರ್ ಅವ್ರು ಎಷ್ಟೇ ಇದು ಮಾಡೋಕ್ಕೋರು ಬೆಳ್ಸಕ್ಕೆ ನಾವು ಇನ್ನೂ ತುಂಬ ನೋಡ್ತೀವಿ ಸರ್ ಅಲ್ವಾ? ಹಬ್ಬನೇ ಮಾಡಕ್ಕೆ ಬಿಡ್ತೀವಿ ಸರ್. ಅವ್ರು ರಿಲೀಸ್ ಆಗಿದ್ದ ದಿವಸ ಮಾತ್ರ ಹಬ್ಬನೇ ಮಾಡಕ್ಕೆ ಬಿಡ್ತೀವಿ. ಅದು ಖಂಡಿತ ಸರ್, ಖಂಡಿತ ಬೆಳೆಸ್ತೀವಿ. ಡೆವಿಲ್ನಲ್ಲ ಸರ್, ಅವ್ರು ಪ್ರತಿಯೊಂದು ಮೂವಿನೂ ಬೆಳೆಸ್ತೀವಿ ಸರ್ ನಾವು ಅಲ್ವಾ? ನಮ್ಮ ದರ್ಶನ್ ಸರ್ ಮೂವಿ ಯಾವುದೇ ಬರಲಿ ಸರ್ ಅಭಿಮಾನಿಗಳು ಎಲ್ಲ ಬೆರೆಸ್ತೀವಿ ಸರ್. ಅವ್ರನ್ನ ಹಾಳು ಮಾಡೋಕ್ಕೆ ಯಾರ ಕೈಲಿ ಹೋಗಲ್ಲ ಸರ್. ಇವತ್ತು ಯಾರು ಒಂದು ಟೈಮಲ್ಲಿ ಎಲ್ಲ ಚೆನ್ನಾಗಿದ್ದವ್ರೆ. ನಾನು ಅವ್ರಿಗೆ ಹತ್ರ ಹೆಲ್ಪ್ ತೊಗೊಂಡ್ರೆ ಇವತ್ತು ಯಾರು ಅವ್ರು ಸಹಾಯಕ್ಕೆ ಯಾರು ಬರ್ತಾಯಿಲ್ಲ ಸರ್. ನಾನು ಅವ್ರ ಜೊತೆಲಿ ಇದ್ದವ್ರ ಬಗ್ಗೆನೇ ಹೇಳ್ತಾ ಇರೋದು ಸರ್ ಅಲ್ವಾ? ಎಲ್ಲರೂ ಒಂದು ಟೈಮಲ್ಲಿ ಅವ್ರ ಜೊತೆ ಸಹಾಯ ತೊಗೊಂಡು ಅವರಿಂದ ಬೆಳ್ಕೊಂಬಂದು ಅವ್ರು ಇವತ್ತು ಒಬ್ಬರು ಟೇಷನ್ ಮುಂದೆ ಯಾರು ಬರ್ತಾಯಿಲ್ಲ ಸರ್. ನಿಂತಿರೋದು ಯಾರಿಲ್ಲಿ ಅಭಿಮಾನಿಗಳು ಅವರಷ್ಟೇ ನಿಂತಿರೋ ಸರ್. ಅವ್ರು ಇದಕ್ಕೋಸ್ಕರ ಯಾರು ಬಂದು ಮಾತಾಡ್ತಾಯಿಲ್ಲ ಸರ್ ಇಲ್ಲಿ. ಅಲ್ಲ ಸರ್, ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ ಎಲ್ಲರದು ಹೆಣ್ಮಕ್ಳುಗಳ್ದು. ಅದೇ ಹೆಣ್ಮಕ್ಳು ಮನೆಗಳಿಗೆ ಹೋಗಿ ಇವ್ರು ಯಾರಾದರೂ ನ್ಯೂಸ್ ಚಾನಲ್ ಅವರು ಹೋಗಿ ಕುತ್ಕೊಂಡಿದ್ರಲ್ಲ ಕಾಮುಕ ರೇಣುಕಸ್ವಾಮಿ ಅವ್ರ ಮನೆಗೆ ಕುತ್ಕೊಂಡು ಮಾತಾಡ್ತಿದ್ರಲ್ಲ, ಅವ್ರ ಬಗ್ಗೆ ಇಂಟರ್ವ್ಯೂ ತೊಗೋತಿದ್ರಲ್ಲ, ಅದೇ ಥರ ಹೆಣ್ಮಕ್ಳು ಮನೆಗಳಿಗೆ ಹೋಗಿ ಅವ್ರ ಕಷ್ಟ ಸಂತಾಪಗಳನ್ನ ಕೇಳಿಕೊಂಡು ಇದೇ ಥರ ನ್ಯೂಸ್ ಏನಾದರೂ ಮಾಡಿದ್ರೆ ಅವರು ಮಾಡಿಲ್ಲ. ಇದೇ ಥರ ಒಂದು ಕೂದಲಿಂದ ಹಿಡಿದು ಬ್ಲಡ್ ಸ್ಯಾಂಪಲಿಂದ ಹಿಡಿದು ಚಪ್ಪಲಿಯಿಂದ ಹಿಡಿದು ಸ್ನಾನ ಮಾಡಿರೋ ಬಕೆಟಿಂದ ಹಿಡಿದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ, ಇದೇ ಥರ ಎಲ್ಲ ಕೇಸಲ್ಲೂ ಮಾಡಿದ್ದಾರೆ ಇವರು. ಏನಕ್ಕೆ ಇದೊಂದು ಕೇಸಲ್ಲಿ ಇಷ್ಟೊಂದು ಕಾಳಜಿ ಇವ್ರಿಗೆ? ಅನ್ನ ತಿಂತಿದ್ದಾರೆ. ಅಜಿತ್ ಆಗಲಿ ಇನ್ನೊಂದು TV ಚಾನಲ್ ಆಗಲಿ ಯಾರಿಗೆ ಆಗಲಿ ಸರ್, ಯಾರೋ ಸರಿಯಾಗಿ ಅನ್ನ ಹಾಕಿದ್ದಾರೆ, ಆ ಅನ್ನಕ್ಕೆ ಕೆಲಸ ಮಾಡ್ತವ್ರಷ್ಟೇ. ಅನ್ನ ತಿಂದಿರೋದಕ್ಕೆ ಈ ಥರ ಕೆಲಸ ಮಾಡ್ತಿರೋದವರು. ಸರಿಯಾಗಿ ಅನ್ನ ಹಾಕೋರು ಯಾರೋ ಒಂದು ಸಾಕ್ಷಿ ಅದಿಲ್ಲ, ಅದಕ್ಕೋಸ್ಕರ ಏನೇನು ಮಾಡ್ತಾರೆ. ನಮ್ಮ ಹತ್ರ ಸಾಕ್ಷಿಗಳೇ ಇಲ್ಲ. ಅದಕ್ಕೆ ಪೊಲೀಸರಿಗೆ ಹೇಳ್ತಾರೆ ನಾನು ಸಾಕ್ಷಿಗಳಿಲ್ಲ. ನಿಮ್ಗೆ ಕೂದಲು ಬಕೆಟ್ ತಗೋ, ಸೋಪ್ ತಗೋ, ಅದೆಲ್ಲ ಏನ್ರಿ ಎಲ್ಲರಿಗೂ ಹಂಗೆ ಮಾಡ್ತೀರೇನ್ರಿ? ಈಗ ದರ್ಶನ್ ಅವ್ರ ಕಡೆಯಿಂದ ಬೆಳೆದಿರೋರು ಯಾರು ಬರೋದು ಬೇಡ, ಯಾರು ಬರೋದು ಬೇಡ ಸರ್. ಅವರು ಬೆಳೆಸಿರೋದು
ಅವ್ರಿಗಿರೋ ಒಂದು ಶಕ್ತಿಯಿಂದ ಅಂತಲ್ಲ, ಅವ್ರ ಶಕ್ತಿನೇ ನಾವು. ಅವರು ನಾನು ಏನೇ ಮಾಡಿದ್ರು ನನ್ನ ಜನ ನನಗೆ ಸಪೋರ್ಟ್ ಆಗಿರ್ತಾರೆ, ನನ್ನನ್ನು ಬೆಳೆಸಿದ್ಮೇಲೆ ನನ್ನ ಜೊತೆ ಇರೋರನ್ನ ಬೆಳೆಸಲ್ವಾ ಅನ್ನೋ ಒಂದು ಏನು ನಂಬಿಕೆ ಅಷ್ಟೇ ಅವ್ರಿಗೆ. ಅದಕ್ಕೋಸ್ಕರ ಅವ್ರ ಜೊತೆ ನಿಂತು ಬೆಳೆಸಿದ್ದಾರೆ. ಇದನ್ನೆಲ್ಲ ಅವ್ರು ಹೊರಗಡೆ ಬಂದು ನೋಡಲಿ, ಅವರೇ ಕುಲ್ಲಂಕುಷವಾಗಿ ಎಲ್ಲ ಯೋಚನೆ ಮಾಡಲಿ, ಮಾಡಾದ್ಮೇಲೆ ಅವರೇ ಒಂದು ಡಿಸೈಡ್ ಬರಲಿ. ಸರ್ ಕೆಲವರು ಸುಮ್ಮನೆ ಹೇಳ್ತಾರೆ ಸರ್, ಆಟೋಗಳ ಮೇಲೆ ಫೋಜ್ ಹಾಕ್ರೆ ದುಡ್ಡು ಕೊಡ್ತಾರೆ, ಅದ್ರ ಮೇಲೆ ದುಡ್ಡು ಯಾರು ಕೊಟ್ಟಿಲ್ಲ ಸರ್. ಅಭಿಮಾನಕ್ಕೋಸ್ಕರ ನಾವು ಆಟೋದವ್ರು ಹಾಕಿದೀವಿ ಹೊರತು ಯಾರು ಬಂದು ದುಡ್ಡು ಕೊಟ್ಟಿಲ್ಲ. ನನ್ನ ಫೋಟೋ ಹಾಕೊಳ್ಳಪ್ಪ, ನಾವು ಇದು ಮಾಡಲ್ಲ ಅಂತ. ನಮ್ಮ ಅಭಿಮಾನಿ ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಫೋಟೋ ನಾವು ಡ್ರೈವರ್ಗಳು ಖಂಡಿತ ಹಾಕ್ತೀವಿ ಸರ್. ಅದನ್ನ ಸುಳ್ಳು ಪ್ರಚಾರ ಮಾಡೋದು ಬಿಡಾಕಿಳಿ ಸರ್. ಫಸ್ಟು ಅವ್ರು ದರ್ಶನ್ ಅವರು ದುಡ್ಡು ಕೊಟ್ಟಿದ್ದಾರಂತೆ, ಇನ್ನೊಬ್ರು ದುಡ್ಡು ಕೊಡಿ, ಯಾರು ದುಡ್ಡು ಕೊಟ್ಟಿಲ್ಲ ಸರ್. ಅಭಿಮಾನಕ್ಕೋಸ್ಕರ ಅವ್ರ ಫೋಸ್ಗಳು ಹಾಕ್ಸ್ತೀವಿ ಹೊರತು ನಾವು ಯಾರ ಹತ್ರ ದುಡ್ಡು ಎಸ್ಪೆಕ್ಟ್ಗೋಸ್ಕರ ಹಾಕ್ಸಲ್ಲ. ಆಯಿತು ಸರ್, ಮನೆ ಬಾಗಿಲಿಗೆ ಹೋದವ್ರಿಗೆ ದುಡ್ಡು ಕೊಡೋದು ತಪ್ಪ, ಸಹಾಯಧನ ಅಂತ ಕೊಡ್ತಾರೆ, ಅದು ತಪ್ಪ.